ಬಟನ್ ನೋಡಿ ಇಲ್ಲಿದೆಯಲ್ಲ, ಇದು ಕೆಂಪು ಬಟನ್. ಈ ಕೆಂಪು ಬಟನ್ ಏನು? ಈ ಕೆಂಪು ಬಟನ್ ಹೆಸರು ರೀಸೆಟ್ ಬಟನ್ ಅಂತ. ಈ ರೀಸೆಟ್ ಬಟನ್ ಏನಕ್ಕೆ ಉಪಯೋಗ ಅಂದರೆ, ಈ ಮೈಕ್ರೋ ಕಂಟ್ರೋಲರ್ ನಾವು ಪ್ರೋಗ್ರಾಮ್ ಮಾಡಿರೋದು ನಮಗೆ ಬ್ಯಾಡ ಅನ್ನಿಸ್ದಾಗ ನಾವು ಇದಕ್ಕೆ ಈ ಆರ್ಡಿನೋನ ಪವರ್ ಕೊಟ್ಟು ಈ ಬಟನ್ನ ಪ್ರೆಸ್ ಮಾಡಿದ್ರೆ ಇದರಲ್ಲಿರೋ ಅಂಥ ಎಲ್ಲ ಪ್ರೋಗ್ರಾಮ್ ಡಿಲೀಟ್ ಆಗುತ್ತೆ. ಅದು ಈ ಬಟನ್ನ ವಿಶೇಷತೆ. ಮತ್ತು ಇಲ್ಲಿದೆಯಲ್ಲ, ಇದು USB ಪೋರ್ಟ್. ಈ USB ಪೋರ್ಟ್ ಏನಕ್ಕೆ ಉಪಯೋಗ ಆಗುತ್ತೆ ಅಂದರೆ ನೋಡಿ, ಇದರಿಂದ ನಾವು ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ಸ್ ಯಾವುದೇ ಆದಂಥ ಉಪಕರಣಗಳಿಂದ ಪ್ರೋಗ್ರಾಮ್ ಮಾಡಿದ್ರೆ ಆ ಪ್ರೋಗ್ರಾಮ್ ಮಾಡಿದ್ನ ಈ ಪೋರ್ಟಿಂದ ಮತ್ತು ಲ್ಯಾಪ್ಟಾಪ್ಗೆ ಒಂದು ವೈರಿಂದ ಕನೆಕ್ಟ್ ಮಾಡೋಕ್ಕೆ ಈ ಪೋರ್ಟ್ ಯೂಸ್ ಆಗುತ್ತೆ. ನೆಕ್ಸ್ಟ್ ಈ ಬ್ಲ್ಯಾಕ್ ಪೋರ್ಟ್ ಏನಕ್ಕೆ ಯೂಸ್ ಆಗುತ್ತೆ? ಈ ಬ್ಲ್ಯಾಕ್ ಪೋರ್ಟ್ ಏನು? ಈ ಬ್ಲ್ಯಾಕ್ ಪೋರ್ಟ್ ಹೆಸರು DC ಪವರ್ ಸಪ್ಲೈ ಅಂತ, ಅಂದರೆ ಡೈರೆಕ್ಟ್ ಪವರ್ ಸಪ್ಲೈ. ನಾವು ಎಲ್ಲ ಕಡೆನೂ ನಮ್ಮ ಲ್ಯಾಪ್ಟಾಪ್ಸ್ನ ಮತ್ತು ಕಂಪ್ಯೂಟರ್ನ ಕ್ಯಾರಿ ಮಾಡೋಕ್ಕಾಗಲ್ಲ. ಆ ಟೈಮಲ್ಲಿ ನಾವು ಇದಕ್ಕೆ ಪ್ರೋಗ್ರಾಮ್ ಮಾಡಿದ್ರೆ ಆಲ್ರೆಡಿ ನಾವು ಇದರಿಂದ ಪವರ್ ಕೊಟ್ಟು ನಮ್ಮ ಈ ಆರ್ಡಿನೋದಲ್ಲಿ ಏನು ಪ್ರೋಗ್ರಾಮ್ ಮಾಡಿರ್ತೀವೋ ಅದನ್ನು ನಾವು ಅಲ್ಲಿ ಮಾಡ್ಬೋದು. ಹಾಗಾಗಿ ಇದು ವರ್ಕ್ ಆಗುತ್ತೆ. ಇದಿಷ್ಟು ನಾನು ನಿಮಗೆ ಆರ್ಡಿನೋ ಬಗ್ಗೆ ಕೊಡ್ತಿರೋ ಅಂಥ ಮಾಹಿತಿಗಳು. ಇಂಥ ವೀಡಿಯೋಸ್ಗಳು ಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಿಂದೆ, ಮತ್ತು ನನ್ನ ಈ ವಿಡಿಯೋಗೆ ಲೈಕ್ ಮಾಡಿ. ಧನ್ಯವಾದಗಳು.